ರಾಜ್ಯ ಹೆದ್ದಾರಿ ಅಧಿಕಾರಿಗಳಿಂದ ದೌರ್ಜನ್ಯ, ಅನ್ಯಾಯ, ಅಕ್ರಮ ನಡೆದಿದ್ದು ಇನ್ನು ಒಂದು ವಾರದೊಳಗೆ ಪರಿಶೀಲಿಸಿ ಗ್ರಾಮದ ಜನರಿಗೆ ಉತ್ತಮ ರಸ್ತೆ ಕಲ್ಪಿಸದಿದ್ದರೆ ಜುಲೈ 12ರಂದು ಅರಕಲಗೂಡು ತಾಲೂಕಿನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರಗೌಡ ಎಚ್ಚರಿಸಿದ್ದಾರೆ. ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ, ಕೊಣನೂರು ಹೋಬಳಿ ಇವರೇನು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಅರ್ಧಂಬರ್ಧ ಕೆಲಸ ಮಾಡಿದರೆ, ಕೆಲವೊಂದು ಜಾಗಕ್ಕೆ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ. ಆದ್ರೂ ಕೂಡ ಇವತ್ತು ಅಲ್ಲಿರುವಂತ ಜನರಿಗೆ ಆಗ್ತಿರುವಂತ ಕಷ್ಟಗಳನ್ನ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರಾಜ್ಯ ಹೆದ್ದಾರಿ 85ರಿಂದ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ, ಕೊಣನೂರು ಹೋಬಳಿ ಗ್ರಾಮಗಳಲ್ಲಿ ಹೆಚ್ಚಾಗಿ ಅಪಘಾತವಾಗುತ್ತಿದ್ದು, ಈಗಾಗಲೇ ರಸ್ತೆ ಕಾಮಗಾರಿ ಅರ್ಧಂಬರ್ಧ ಮಾಡಿ 350ಕ್ಕೂ ಹೆಚ್ಚು ಅಪಘಾತವಾಗಿದೆ. ಅಪಘಾತ ಆದ ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಈ ವಿಚಾರವಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈಗಾಗಲೇ ಸಾಕಷ್ಟು ಬಾರಿ ಹೋರಾಟದ ಮುಖಾಂತರ ಕೆಸಿಎಫ್ 3 ರಾಜ್ಯ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಫೋನ್ ಕರೆ ಮುಖಾಂತರ ಮಾತನಾಡಿದ್ದು, ಅಧಿಕಾರಿಗಳು ಯಾವುದನ್ನು ಗಮನಿಸದೆ ಉಡಾಫೆ ಉತ್ತರವನ್ನ ಮಾತನಾಡುತ್ತಾರೆ ಎಂದು ದೂರಿದರು. ಅದರಲ್ಲೂ ಈಗ ವಿಪರೀತ ಮಳೆಯಿಂದಾಗಿ ಸಿದ್ದಾಪುರ ಗೇಟ್ ಗ್ರಾಮದಲ್ಲಿ ಮಾರುತಿ ಟ್ರೇಡರ್ಸ್ ಮಳಿಗೆಗೆ ಮಳೆಯಿಂದ ರೋಡಿನ ಚರಂಡಿಯಲ್ಲಿ ಹರಿಯಬೇಕಾಗಿದ್ದ ನೀರು ಇವರ ಮಳಿಗೆಗೆ ಸಂಪೂರ್ಣ ತುಂಬಿ ಮಳೆಯಲ್ಲಿ ಯೂರಿಯಾ ಗೊಬ್ಬರ, ಸಿಮೆಂಟ್ ಹಾಗೂ ಅಡಿಕೆ ಗೋಟು ನೀರು ತುಂಬಿದ ನೀರಿನಿಂದ ಹಾನಿಯಾಗಿರುತ್ತದೆ. ಈ ವಿಚಾರವಾಗಿ ಸುಮಾರು 15 ದಿನಗಳಿಂದ ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮತ್ತು ಕೆಸಿಎಫ್ 3 ರಾಜ್ಯ ಹೆದ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳಾದ ಎಇ, ಇಂಜಿನಿಯರ್ಗಳಿಗೆ ಮನವಿ ಪತ್ರ ಕೊಟ್ಟಿರುತ್ತೇವೆ. ಆದರೆ ಇದ್ಯಾವುದಕ್ಕೂ ಉತ್ತರ ನೀಡದೆ ರಸ್ತೆಯ ವಿಚಾರದಲ್ಲಿ ಇವರು ಮಾಡಿರುವ ಕಾಮಗಾರಿಯಲ್ಲಿ ಹೆಚ್ಚಿನ ರೀತಿ ಲೋಪದೋಷವಾಗಿದೆ ಎಂದರು. ಇದರಿಂದಾಗಿ ನೊಂದ ಅಂಗಡಿ ಮಾಲೀಕ ದಿವಾಕರ್ ಅವರಿಗೆ ರು. 15 ಲಕ್ಷ ನಷ್ಟವಾಗಿರುತ್ತದೆ. ಉಡಾಫೆ ಉತ್ತರ ನೀಡುತ್ತಾ ಮಾತನಾಡುತ್ತಿರುವ ಅಧಿಕಾರಿಗಳು ಕೂಡಲೇ ಈ ವಿಚಾರವಾಗಿ ಗಮನ ಹರಿಸಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು, ಅಪಘಾತವಾಗುತ್ತಿರುವ ರಸ್ತೆಯ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇಲ್ಲದಿದ್ದರೆ ಇನ್ನು ಒಂದು ವಾರದ ಒಳಗೆ ಬಂದು ಪರಿಶೀಲನೆ ಮಾಡಿ ಗ್ರಾಮದ ಜನರಿಗೆ ಉತ್ತಮ ರಸ್ತೆ ಕಲ್ಪಿಸಿ ಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ, ಅಂದರೆ ಇದೇ ತಿಂಗಳು 12ರಂದು ಅರಕಲಗೂಡು ತಾಲೂಕು ಕಚೇರಿ ಮುಂದೆ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನೊಂದ ಕುಟುಂಬಗಳ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ. ಈ ಹೋರಾಟಕ್ಕೂ ಗಮನ ಕೊಡದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಅರಕಲಗೂಡು ತಾಲೂಕು ಅಧ್ಯಕ್ಷ ರಮೇಶ್, ಯು ಘಟಕದ ಅಧ್ಯಕ್ಷ ಪ್ರಜ್ವಲ್ ಗೌಡ, ತಾಲೂಕು ಉಪಾಧ್ಯಕ್ಷ ಪ್ರಕಾಶ್, ಕೊಣನೂರು ಉಪಾಧ್ಯಕ್ಷ ಮೂರ್ತಿ, ಹೋರಾಟ ಸಮಿತಿ ಅಧ್ಯಕ್ಷ ದಿವಾಕರ್ ಗೌಡ ಇತರರು ಉಪಸ್ಥಿತರಿದ್ದರು. ಮನೆಗಳೆಲ್ಲ ಡೌನ್ ಆಗಿ ಮನೆಯೊಳಗೆ ನೀರು ತುಂಬಿಕೊಂಡು ಈಗಾಗಲೇ ಸಾಕಷ್ಟು ಮನೆಗಳು ಬಿದ್ದೋಗಿದೆ, ಬಿದ್ದೋಗೋ ಸ್ಥಿತಿಯಲ್ಲಿ ಕೂಡ ಇದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಸೀಲ್ದಾರರು ಮತ್ತು ಕೆಸಿಎಫ್ ನ ಸಂಬಂಧಪಟ್ಟಂತ ಏನು ರಾಜ್ಯ ಬೆಂಗಳೂರು ನಗರದಲ್ಲಿ ಒಂದು ಹೆಡ್ ಆಫೀಸ್ ಇದೆ, ದಯಮಾಡಿ ಇವರೆಲ್ಲ ನೀವು ಗಮನ ಹರಿಸಬೇಕು. ಗಮನ ಹರಿಸಿಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಇದೇ ಬರೋ 12ನೇ ತಾರೀಕು ಒಂದು ದೊಡ್ಡ ಪ್ರತಿಭಟನೆ, ಉಗ್ರ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತ ಈ ಮೂಲಕ ನಾನು ತಿಳಿಸ್ತೇನೆ.